INSನ ಇಡೀ ಪ್ರತಾಪ ಪಾಕಿಸ್ತಾನವನ್ನ ಯಾವ ಲೆವೆಲ್ಗೆ ಪತ್ರಗುಟ್ಟಿಸಿದೆ ಅಂದ್ರೆ ಪಾಕಿಸ್ತಾನದ 15 ನಗರಗಳು ಉಡಿಸಾಗಿದೆ. ಇದು ಕಾಂಗ್ರೆಸ್ಸಿನ ಭಾರತ ಅಲ್ಲ, ಇದು ಕೋಟಾ ಗಾಂಧಿ ಭಾರತ, ಗಾಂಧಿಗಳ ಭಾರತ ಅಲ್ಲ. ಇದು ಮೋದಿ ಭಾರತ, ನವ ಭಾರತ, ಇದು ಪ್ರಾಚೀನ ಭಾರತ, ಇದು ಸನಾತನ ಭಾರತ, ಇದು ಹಿಂದುತ್ವದ ಭಾರತ. ಭಾರತದ ಎದೆಯಲ್ಲಿ ನೀವು ರಕ್ತವನ್ನು ಹರಿಸಿದ್ದೀರಲ್ಲ, ಅದಕ್ಕೆ ಈಗ ಸಂಪೂರ್ಣವಾಗಿ ಇವತ್ತು ಪಾಕಿಸ್ತಾನ ಭೀಭತ್ಸವಾಗಿ ಬೆಂಕಿಯ ಉಂಡೆಯ ರೀತಿ ಕಾಣ್ತಾ ಇದೆ. 75 ವರ್ಷದಲ್ಲಿ ಭಾರತ ತನ್ನ ತಾಳ್ಮೆಯಿಂದ ಕಾಯ್ತಲ್ಲ, 110 ತಪ್ಪಾಗುವಲ್ಲಿವರೆಗೆ ಕೃಷ್ಣ ಕಾದ ಹಾಗೆ ಕೃಷ್ಣನ ಸುದರ್ಶನ ಚಕ್ರವೇ ಇವತ್ತು ಭಾರತವನ್ನು ಕಾಯ್ತಾ ಇದೆ, ಕಾದಿದೆ. S-400 ಸುದರ್ಶನ್. ನಮ್ಮ ಭಾರತದ ಹೆಣ್ಣುಮಕ್ಕಳನ್ನ ನೀವು ಅವಮಾನಿಸಿದರೆ ಯಾವ ಮಟ್ಟಕ್ಕೆ ನಾವು ಯುದ್ಧವನ್ನ ಮಾಡ್ತೇವೆ ಅನ್ನೋದಕ್ಕೆ ಮಹಾಭಾರತ ರಾಮಾಯಣ ಸಾಕ್ಷಿ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ನಾನು ರಾತ್ರಿ 2 ಗಂಟೆಗೆ ಅಲ್ಲಿಯವರೆಗಿನ ಒಟ್ಟು ಯುದ್ಧದ ಒಂದು ಬೆಳವಣಿಗೆಯನ್ನು ನಿಮ್ಮ ಗಮನಕ್ಕೆ ಇಟ್ಟು ವಿಡಿಯೋ ಮಾಡಿ ಬೆಳಗು ಜಾವದಲ್ಲಿ ಅದನ್ನು ಪ್ರಸಾರ ಮಾಡಿದಾಗ ಎಲ್ಲರೂ ಹೇಳಿದರು, ನಿದ್ದೆ ಮಾಡಿಲ್ವಾ ನೀವು? ಹೇಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ? ಇಡೀ ದೇಶ ನಿನ್ನೆ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಇಡೀ ರಾತ್ರಿಯ ಭಾರತದ ವೀರ ಶೂರ ಜಾಣ ಅತ್ಯದ್ಭುತವಾದಂಥ ರಣಾಕ್ರಮವನ್ನು, ಅದರ ಚಂದವನ್ನು ನೋಡ್ತಾ ಕೂತಿದ್ದೆವು. ಪ್ರತಿ ಕ್ಷಣದ ಒಂದು ವಿವರವನ್ನು ನಿಮಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿಯೇ ಅತ್ಯಂತ ಅವಸರದಲ್ಲಿ ಬೆಳಗು ಜಾವವೇ ನಿಮಗೆ ಅದರ ಪ್ರಥಮ ಮಾಹಿತಿಯ ಒಂದು ವಿಡಿಯೋವನ್ನು ನಿಮ್ಮೆದುರಿಟ್ಟಿದ್ದೇನೆ. ಅತ್ಯಂತ ಪ್ರೀತಿಯಿಂದ ನೀವು ಸ್ವೀಕರಿಸಿದ್ರಿ. ಈಗ ನಿನ್ನೆ 8:00ವರೆಗೆ ಏನು ಪಾಕಿಸ್ತಾನ ನಮ್ಮ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳು, ಮಿಸೈಲ್ಗಳು, ಡ್ರೋನ್ಗಳ ಮೂಲಕ ಹಮಾಸಿನ ಒಟ್ಟು ಬೆಂಬಲದ ಮತ್ತು ಮಾರ್ಗದರ್ಶನವನ್ನು ಪಡೆದು, ಯಾಕೆಂತಂದರೆ ಇಸ್ರೇಲು ಹಮಾಸಿನ ಮಧ್ಯೆ ಯುದ್ಧ ಆರಂಭವಾದದ್ದೇ ಅವರ 2,000 ಕ್ಷಿಪಣಿಗಳು, ಮಿಸೈಲ್ಗಳನ್ನು ಇಸ್ರೇಲ್ ಮೇಲೇ ಅವರು ಬಿಟ್ಟಾಗ. ಈಗ ಅಲ್ಲಿ ಮುನೀರ್ ಅವರ ಅರೆಸ್ಟ್ ಆಗಿ ಆ ಇಡೀ ಸೇನಾ ನಾಯಕತ್ವವನ್ನು ಬದಲಾಯಿಸ್ತಾ ಇರೋದನ್ನು ಗಮನಿಸಿದರೆ, ಮತ್ತು ಇಡೀ ಅವರ ಯುದ್ಧದ ಒಟ್ಟು ಮಾದರಿಯನ್ನು ಗಮನಿಸಿದರೆ ಪಾಕಿಸ್ತಾನದ ಸೇನೆ ಹಮಾಸಿನ ನಿರ್ದೇಶನದಲ್ಲಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈ ಮಾತನ್ನು, ಈ ವಿವರಗಳನ್ನು ನಿಮಗೆ ಕೊಡುವಾಗ ಇಡೀ ದೇಹ ರೋಮಾಂಚನಗೊಳ್ತಾ ಇದೆ, ಹೃದಯ ತುಂಬಿ ಬರ್ತಾ ಇದೆ. ನವಭಾರತ, ಮೋದಿ ಭಾರತ, ವರ್ತಮಾನದ ಭಾರತ ಇಡೀ ವಿಶ್ವದಲ್ಲೇ ಎಂಥ ಒಂದು ಪ್ರಚಂಡ ಭಾರತವಾಗಿ, ಸ್ವಾಭಿಮಾನಿ ಭಾರತವಾಗಿ, ಕೆಚ್ಚೆದೆಯ ಭಾರತವಾಗಿ ನಮ್ಮ ಇಡೀ ದೇಶದ ಮಾನ, ಸಮ್ಮಾನ, ಸ್ವಾಭಿಮಾನ, ನಮ್ಮ ಮಹಿಳೆಯರ ಸಿಂಧೂರ ಇವೆಲ್ಲವನ್ನ ಅತ್ಯಂತ ಜತನದಿಂದ, ಅತ್ಯಂತ ಅಭಿಮಾನದಿಂದ ಕಾಪಾಡುವಂಥ ಒಂದು ಶೂರತ್ವವನ್ನು, ಧೀರತ್ವವನ್ನು, ಪ್ರಾಚೀನತೆಯನ್ನು, ಸನಾತನತೆಯನ್ನು ಕಾಪಾಡಿಕೊಳ್ತಾ ಇರುವಂಥ ಭಾರತವನ್ನು ಗಮನಿಸಿದರೆ ಅತ್ಯಂತ ಆನಂದ, ಹೆಮ್ಮೆ, ಇದು ನಮ್ಮ ದೇಶ ಅನ್ನುವಂಥ ಒಂದು ಭಾವನೆ ಉಕ್ಕುತ್ತದೆ. ಧರ್ಮವನ್ನು ಕೇಳಿ ಹೊಡೆದ್ರಲ್ಲ ನೀವು, ವಿವಸ್ತ್ರಗೊಳಿಸಿ ಕೇಳಿ ಹೊಡೆದ್ರಲ್ಲ, ನಮ್ಮ ಹೆಣ್ಮಕ್ಕಳ ಸಿಂಧೂರ ಮತ್ತು ಕರಿಮಣಿಗೆ ಕೈ ಹಾಕಿ ಹೊಡೆದ್ರಲ್ಲ. ಇವತ್ತು ಧರ್ಮಯುದ್ಧ, ಆ ಧರ್ಮಯುದ್ಧದಲ್ಲಿ ನಿರ್ಣಾಯಕವಾಗಿ 2018ರಲ್ಲಿ ಒಂದೊಂದು S-400ಗೂ ರಷ್ಯಾ ನಿರ್ಮಿತ 49-50 ಸಾವಿರ ಕೋಟಿ ಕೊಟ್ಟು ಜಮ್ಮು ಕಾಶ್ಮೀರ್ ಮತ್ತು ಪ್ರತಿಯೊಂದು ಗುಜರಾತ್ ಎಲ್ಲೆಲ್ಲಿ ಅದರ ಆಯಕಟ್ಟಿನ 4 ಸ್ಥಳಗಳಲ್ಲಿ ಇವತ್ತು ಸುದರ್ಶನ ಚಕ್ರ ಭಾರತವನ್ನು ಕಾಪಾಡಿದೆ. 100ಕ್ಕೂ ಹೆಚ್ಚು ಮಿಸೈಲ್ಗಳನ್ನು, ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಆಗಸದಲ್ಲೇ ಹೊಡೆದುರುಳಿಸಿದೆ, ನ್ಯೂಟ್ರಲ್ ಮಾಡಿದೆ. ಭಾರತವನ್ನು ನಿನ್ನೆ 3 ರಿಂದ 4 ತಾಸು ಭಾರತವನ್ನು ಸಂಪೂರ್ಣ ರಕ್ಷಣೆ ಮಾಡಿದ್ದು, ಭಾರತಕ್ಕೆ ರಕ್ಷಣಾ ಕವಚವನ್ನು ತೊಡಿಸಿದ್ದು ಸುದರ್ಶನ ಚಕ್ರ S-400. ಈ ಯುದ್ಧದ ಇಡೀ ಒಂದು ವಿವರಗಳನ್ನು, ಇಲ್ಲಿವರೆಗೆ ನಡೆದಂಥ ಒಟ್ಟು ಬೆಳವಣಿಗೆಗಳನ್ನು ನಿಮ್ಮ ಜೊತೆ ಹಿಡಿದ್ರೆ, ಜೊತೆಗೇನೆ ಪಾಕಿಸ್ತಾನ ಮತ್ತು ಭಾರತದ ಒಟ್ಟು ಮನೋಧರ್ಮ ಇವತ್ತು ಎಂಥ ಆತ್ಯಂತಿಕ ಸ್ಥಿತಿಗೆ ಪಾಕಿಸ್ತಾನವನ್ನು ತಂದು ನಿಲ್ಲಿಸಿದೆ, ಎಂಥ ಶ್ರೇಷ್ಠತೆಗೆ ಭಾರತವನ್ನು ತಂದು ನಿಲ್ಲಿಸಿದೆ. ಇಡೀ ಪಾಕಿಸ್ತಾನ 71ರ ಯುದ್ಧದಲ್ಲಿ ಏನನ್ನ
ಯಾವ ಸ್ಟ್ರಾಟಜಿಯನ್ನು ಮಾಡಿತೋ ಅದೇ ಸ್ಟ್ರಾಟಜಿಯನ್ನು ಭಾರತದ ಮೇಲೆ ಯಾವತ್ತೂ ಯುದ್ಧದ ಒಂದು ಕಾರ್ಮೋಡ ಕುಸಿದಾಗ ಸೇಮ್ ಸ್ಟ್ರಾಟಜಿಯನ್ನು ಬಳಸಿದೆ. ಅಂದರೆ ಪಾಕಿಸ್ತಾನ 71ರಷ್ಟು ಹಿಂದುಳಿದಿದೆ, 55 ವರ್ಷಗಳಷ್ಟು ಹಿಂದುಳಿದಿದೆ. ಅವತ್ತು ಕೂಡ 15 ಏರ್ ಬೇಸ್ಗಳ ಮೇಲೆ ದಾಳಿಯನ್ನು ಮಾಡ್ತು, ಬುಜ್ಜಿನ ಏರ್ ಸ್ಟ್ರಿಪ್ಪನ್ನು ನಾಶ ಮಾಡಿತು 1971. ನಿನ್ನೆಯೂ ಅದೇ ಸ್ಟ್ರಾಟಜಿ, ಇದರ ಕಾರ್ಗಿಲ್ ಯುದ್ಧ ಆದಾಗಲೂ ಅದೇ ಸ್ಟ್ರಾಟಜಿ. ಅಂದರೆ ಅವರ ಮನೋಧರ್ಮ ಬದಲಾಗಲಿಲ್ಲ, ಅವರ ಸ್ಟ್ರಾಟಜಿ ಬದಲಾಗಲಿಲ್ಲ, ಅವರ ಇಡೀದಾದಂಥ ಒಂದು ವ್ಯವಸ್ಥೆ ಅಷ್ಟು ಹಳೆಯದಾಗಿದೆ. ಅದು ಈಗ ಸಂಪೂರ್ಣವಾಗಿ ಪ್ರಪಂಚದ ಎದುರು ಬೆತ್ತಲುಗೊಂಡಿದೆ. INS ವಿಕ್ರಾಂತ ತನ್ನ ರಣಾವೇಶದಿಂದ 26 ವಾರ್ಶಿಪ್ಗಳೊಟ್ಟಿಗೆ ನಿನ್ನೆ 2-2ವರೆಗೆ ಅದು ಅಲ್ಲಿ ಏನು ನುಗ್ಗಿ ಇನ್ನು ಹೊಡೆಯುವ ಕ್ಷಣಗಣನೆ ಆರಂಭ ಆಗ್ತಾ ಇತ್ತಲ್ಲ, ಆವಾಗಲೇ ಪಾಕಿಸ್ತಾನ ಸಂಪೂರ್ಣವಾಗಿ ತನ್ನ ಆತ್ಮಶಕ್ತಿಯನ್ನು, ತನ್ನ ಉಳಿವಿನ ಭರವಸೆಯನ್ನು ಕಳ್ಕೊಂಡಿದೆ. ನಿಮಗೆ ನೆನಪಿರಬೇಕು, ನಿನ್ನೆ ಪ್ರತ್ಯೇಕವಾಗಿ 3 ದಳದ ಮುಖ್ಯಸ್ಥರನ್ನ ಮೋದಿಯವರು ಭೇಟಿಯಾದರು. ಒಬ್ಬ ಪ್ರಧಾನಿ ಪ್ರತ್ಯೇಕವಾಗಿ ಭೇಟಿಯಾಗೋದು ಬಹಳ ಅಪರೂಪ. 3 ದಳದ ಮುಖ್ಯಸ್ಥರನ್ನ ಒಟ್ಟಾಗಿ ಭೇಟಿ ಮಾಡ್ತಾರೆ. ಒಟ್ಟಾಗಿಯೂ ಭೇಟಿ ಮಾಡಿದ್ರು, ಪ್ರತ್ಯೇಕವಾಗಿಯೂ ಭೇಟಿ ಮಾಡಿದ್ರು. ಅಂದರೆ ಕೋಆರ್ಡಿನೇಷನ್ ಎಂಥ ಅದ್ಭುತವಾಗಿ ಟ್ರಯಾಂಗಲಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಗಡಿಯಲ್ಲಿ ಆರ್ಮಿ, ತೀವ್ರವಾದಂಥ ಪಾಕಿಸ್ತಾನದ ಶೆಲ್ ದಾಳಿ, ಅವರ ಬಾಂಬ್ ದಾಳಿ, ಅವರು ಹೊಡೆದುಳಿಸ್ತಾ ಇರುವಂಥ ನಾಗರಿಕರನ್ನು, ನಮ್ಮ ಅಮಾಯಕ ನಾಗರಿಕರನ್ನು ಈಗಲೂ ಹೊಡೆದುಳಿಸ್ತಾ ಇದ್ದಾರೆ. 2 ಜೈಷೆ ಮೊಹಮ್ಮದ್ ಆ ಸಂಘಟನೆ 7 ಉಗ್ರರನ್ನ ಈಗ ಬೆಳಗ್ಗೆ ಪೂಂಚ್ ಮತ್ತು ಉರಿಯಲ್ಲಿ ಹೊಡೆದುಳಿಸಲಾಗಿದೆ. ನಮ್ಮ ಸಾಮಾನ್ಯರ ಮೇಲೆ ಇನ್ನೂ ದಾಳಿ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಭೂದಳ ಆರ್ಮಿ ಅತ್ಯಂತ ಶೌರ್ಯದಿಂದ, ವೀರಾವೇಶದಿಂದ ಬೆಂಕಿಯನ್ನು ಉಗುಳಿ ಪಾಕಿಸ್ತಾನವನ್ನು ನಿಗ್ರಹಿಸ್ತಾ ಇದೆ. ಇನ್ನೊಂದು ಕಡೆ INS ವಿಕ್ರಾಂತ್, ಅದರ ಇಡೀ ಕಾರ್ಯಾಚರಣೆಯ ರಣಭೀಕರವಾದಂಥ ಆರ್ಭಟ ಇದೆಯಲ್ಲ, ಅದು ಇಡೀ ಕರಾಚಿ ಬಂದರನ್ನು ಉಡಿಸು ಮಾಡಿದೆ. ಕರಾಚಿ ಮತ್ತು ಬಲೂಚಿಸ್ತಾನ್ 2 ಬಂದರುಗಳು ಇದು ಪಾಕಿಸ್ತಾನದ ಇಡೀ ಆರ್ಥಿಕವಾದಂಥ ನೆಲೆಯನ್ನು ಕಚ್ಚಿ ಅದು ಉಳಿಸಿದಂಥ 2 ಬಂದರುಗಳು. ಅದರಲ್ಲಿ ಬಹಳ ಆಯಾತ ನಿರ್ಯಾತ ಪ್ರತಿಯೊಂದನ್ನು ಮಾಡ್ತಾ ಇರುವಂಥ ಕರಾಚಿಯ ಪ್ರಮುಖ ಬಂದರವನ್ನು 10 ಮೇಜರ್ ಅಟ್ಯಾಕ್ಗಳ ಮೂಲಕ, 10 ಕ್ಷಿಪಣಿಗಳನ್ನು ದಾಳಿ ಮಾಡುವ ಮೂಲಕ ಇಡೀ ಕರಾಚಿಯ ಬಂದರನ್ನು INS ಧ್ವಂಸ ಮಾಡಿದೆ. INSನ ಇಡೀ ಪ್ರತಾಪ ಪಾಕಿಸ್ತಾನವನ್ನು ಯಾವ ಲೆವೆಲ್ಲಿಗೆ ಪತ್ರಗುಟ್ಟಿಸಿದೆ ಅಂದರೆ ಪಾಕಿಸ್ತಾನದ 15 ನಗರಗಳು ಉಡಿಸಾಗಿದೆ. ನಮ್ಮ ನಮ್ಮ ವಾಯುದಳ ಇದೆಯಲ್ಲ, ಅದರ ಇಡೀದಾದಂಥ ಪರಾಕ್ರಮ ಯಾವ ಲೆವೆಲ್ಲು ಅಂತಂದರೆ ಅಲ್ಲಿಯ ಪ್ರಧಾನಿಯ ಮನೆ ಧ್ವಂಸ ಆಗಿದೆ. ಆ ಪ್ರಧಾನಿ ತಕ್ಷಣಕ್ಕೆ ಅಲ್ಲಿಂದ ಬಂಕರ್ಗೆ ಓಡಿ ಹೋಗಿದ್ದಾರೆ. ಆಮೇಲೆ ಎಲ್ಲ 15 ನಗರಗಳು ಸ್ಮಶಾನ ಸದೃಶವಾಗಿದೆ. ಒಂದೊಂದಾಗಿ ನಿಮ್ಮೆದುರು ಅದನ್ನು ವಿವರಗಳನ್ನು ಇಡ್ತಾ ಹೋಗ್ತೇನೆ. ಅದರ ಜೊತೆಗೆ ಒಂದು ದೇಶ, ಒಂದು ಪ್ರಧಾನಿ, ಒಂದು ಆಡಳಿತ, ಒಂದು ರಾಜಕೀಯ ಪಕ್ಷ ತನ್ನ ದೇಶದ ಸಮೃದ್ಧತೆ, ತನ್ನ ದೇಶದ ರಕ್ಷಣೆ, ತನ್ನ ದೇಶದ ಭವಿಷ್ಯ, ತನ್ನ ದೇಶದ ಒಟ್ಟು ಒಂದು ಅಭಿವೃದ್ಧಿಶೀಲವಾದಂಥ ಒಂದು ನೆಲೆಗಟ್ಟಿನಲ್ಲಿ ಕಟ್ಟುವ ರೀತಿ ಹೇಗೆ ಅನ್ನೋದಕ್ಕೆ ಭಾರತಕ್ಕೂ ಕೂಡ ಕಳೆದ 1 ದಶಕ ಮೋದಿಯ ಪರ್ವಕಾಲ ಇದೆಯಲ್ಲ, ಅದು ಇವತ್ತು ನಮ್ಮ ಮಾನ ಮತ್ತು ಪ್ರಾಣ ಸ್ವಾಭಿಮಾನವನ್ನು ಉಳಿಸಿದ್ದು. ಇದು ಕಾಂಗ್ರೆಸ್ಸಿನ ಭಾರತ ಅಲ್ಲ, ಇದು ಕೋಟಾ ಗಾಂಧಿ ಭಾರತ, ಗಾಂಧಿಗಳ ಭಾರತ ಅಲ್ಲ. ಇದು ಮೋದಿ ಭಾರತ, ನವಭಾರತ, ಇದು ಪ್ರಾಚೀನ ಭಾರತ, ಇದು ಸನಾತನ ಭಾರತ, ಇದು ಹಿಂದುತ್ವದ ಭಾರತ. ಜೀರೋದಿಂದ ಇಡೀ ನಭಕ್ಕೆ ಜಿಗಿದು ನಮ್ಮ ಆತ್ಯಂತಿಕವಾದ ಶೌರ್ಯ, ಸಾಹಸ, ಇಡೀ ದೇಶದ ಆ ಒಂದು ಮೇಲಿರುವಂಥ ಕಾಳಜಿ, ಪ್ರೀತಿ, ದೇಶಾಭಿಮಾನ, ಇದರ ಮೇಲೆ ನಿಂತಿದೆ ಈ ಭಾರತ, ಪ್ರಾಚೀನ ಭಾರತ. ಅದರ ಒಂದು ಸ್ಯಾಂಪಲನ್ನು ನಾವು ಕಳೆದ 3 ದಿನಗಳಿಂದ ನೋಡ್ತಾ ಇದ್ದೇವೆ. ಆಪರೇಷನ್ ಸಿಂಧೂರ 2.0 ಯಾವ ಮಟ್ಟದಲ್ಲಿ ಅಂತಂದರೆ ಆಲ್ಮೋಸ್ಟ್ ಪಾಕಿಸ್ತಾನ ಫಿನಿಶ್ ಆಗಿದೆ. ಮತ್ತು ಪಾಕಿಸ್ತಾನ ಇಲ್ಲಿಯವರೆಗೆ ತನ್ನದು ಅಂತ ಏನನ್ನೂ ನಂಬಿಕೊಂಡಿಲ್ಲ. ಅದು ನನಗೆ ಚೈನಾ ಇದೆ, ನನಗೆ ಅಮೆರಿಕ ಇದೆ,
ನನಗೆ ಅವರಿದ್ದಾರೆ, ನನಗೆ ಇವರಿದ್ದಾರೆ, ಚೈನಾ ಒಂದು ಇದ್ದುಬಿಟ್ರೆ ಸಾಕು. ಏನಾಯಿತು? ಚೈನಾ ಗೂಡ್ಸು, ಚೈನಾದಿಂದ ಬಂದಂಥವರ ಏರ್ ಡಿಫೆನ್ಸಿನ ಇಡೀ ಸಿಸ್ಟಮನ್ನು ಅದು ನಿಮ್ಮ ರೋಮಕ್ಕೂ ಸರಿ ಇಲ್ಲ ಅನ್ನುವುದನ್ನು ಅದು ಹೊಡೆದುಳಿಸುವ ಮೂಲಕ ತೋರಿಸ್ತು. ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಚೈನಾದ ಪ್ರಾಡಕ್ಟು ಇವತ್ತು ಆಟಿಕೆ ಸಾಮಾನು ಅನ್ನೋದು ಜಗತ್ತಿನ ಎದುರು ಪ್ರೂವ್ ಆಗಿದೆ. ಭಾರತ ಇವತ್ತು ವಿಶ್ವದಲ್ಲೇ 4ನೇ ಅತ್ಯಂತ ಅದ್ಭುತವಾದಂಥ ಶಕ್ತಿಶಾಲಿಯಾದಂಥ ಒಂದು ಭದ್ರತಾ ವ್ಯವಸ್ಥೆಯನ್ನು ಇಟ್ಕೊಂಡಂಥ ದೇಶ. ಆದರೆ ಆಯಕಟ್ಟಿನ ಒಂದು ಸಂದರ್ಭ, ಆತ್ಯಂತಿಕ ಸಂದರ್ಭ ಅಂತ ಬಂದಾಗ ಯಾವ ರೀತಿ ನಾವು ರಣಾರ್ಭಟವನ್ನು ಮಾಡ್ತೇವೆ, ಯಾವ ರೀತಿ 3 ದಳದಿಂದ ಒಗ್ಗೂಡಿ ನಾವು ಬೆಂಕಿಯನ್ನು ಉಗುಳ್ತೇವೆ, ಎಂಥ ಪ್ರಳಯಾಗ್ನಿಯನ್ನು ಸೃಷ್ಟಿಸ್ತೇವೆ ಅನ್ನೋದಕ್ಕೆ ನಿನ್ನೆಯ ರಾತ್ರಿಯ ಕಾರ್ಯಾಚರಣೆ ಒಂದು ಸ್ಯಾಂಪಲ್ ಮಾತ್ರ. ಇಡೀ ಪ್ರಪಂಚದಲ್ಲಿ ಪಾಕಿಸ್ತಾನ ಒಂಟಿಯಾಗಿದೆ. ಇಡೀ ಪ್ರಪಂಚ ಇವತ್ತು ಭಾರತದ ಸ್ವಾಭಿಮಾನ ಮತ್ತು ಪ್ರತಿಭಟನೆ, ತನ್ನ ಸಾರ್ವಜನಿಕರ ಜೀವನದಲ್ಲಿ ಅಮಾಯಕರ ಮೇಲೆ ನೀವು ದಾಳಿ ಮಾಡಿದರೆ, ನಮ್ಮ ಸಾಮಾನ್ಯ ಜನರ ಮೇಲೆ ನೀವು ದಾಳಿ ಮಾಡಿದರೆ, ನಮ್ಮ ಪ್ರಜೆಗಳ ಮೇಲೆ ನೀವು ದಾಳಿ ಮಾಡಲಿಕ್ಕೆ ಬಂದರೆ ನಾವು ಎಂಥ ಪ್ರಭುತ್ವವನ್ನು ನಿಮ್ಮ ಮೇಲೆ ತೋರಿಸ್ತೇವೆ ಮತ್ತು ದಾಳಿ ಮಾಡ್ತೇವೆ, ಪ್ರತೀಕಾರವನ್ನು ತೀರಿಸ್ಕೊಳ್ತೇವೆ ಅನ್ನೋದಕ್ಕೆ ಪಾಕಿಸ್ತಾನದ ಮೇಲೆ ನಿನ್ನೆ 3 ದಳಗಳು ಏಕಪ್ರಕಾರವಾಗಿ ಅತ್ಯಂತ ಆಧುನಿಕವಾದಂಥ ಒಂದು ತಂತ್ರಜ್ಞಾನವನ್ನು ಇಟ್ಟುಕೊಂಡು ಆತ್ಮನಿರ್ಭರ ಭಾರತ ನಿನ್ನೆ ಅದರ ಇಡೀ ವಿಶ್ವರೂಪವನ್ನೇ ನೋಡಿದೆವು. ಸುಸೈಡ್ ಏರ್ ಡ್ರೋನ್ ಏನಿದೆಯಲ್ಲ, ಅದು ಭಾರತದಲ್ಲೇ ನಿರ್ಮಿತಗೊಂಡಂಥ ಡ್ರೋನು ನಿನ್ನೆ ಅತ್ಯಂತ ನಿರ್ಣಾಯಕವಾಗಿ ಪಾಕಿಸ್ತಾನದ ಒಂದು ಉಡೀಸ್ ಮಾಡುವ ಕೆಲಸದಲ್ಲಿ ಪಾತ್ರವಹಿಸಿದೆ. ಪ್ರತಿಪಕ್ಷಕ್ಕೆ ಇವತ್ತು ಅರ್ಥ ಆಗಬೇಕು, ಕಾಂಗ್ರೆಸ್ಸಿಗೆ ಇವತ್ತು ಅರ್ಥ ಆಗಬೇಕು, ಇಂಡಿ ಕೂಟಕ್ಕೆ ಇವತ್ತು ಅರ್ಥ ಆಗಬೇಕು. 10 ವರ್ಷದಲ್ಲಿ ಏನು ಮಾಡಿದ್ರಿ ಅಂತ ಮೋದಿಯವರನ್ನು ತಿವಿತಾ ಇದ್ರಲ್ಲ, ಮೋದಿ ತಾನೇನು ಭಾರತವನ್ನು ಹೇಗೆ ಕಟ್ಟಿದ್ದೇನೆ, ಭಾರತದ ಒಂದು ಸೈನ್ಯ ವ್ಯವಸ್ಥೆಯನ್ನು ಹೇಗೆ ನಾನು ಹುರಿಗೊಳಿಸಿದ್ದೇನೆ, ಇವತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ನಿನ್ನೆ 8ವರೆಗೆ ನಮ್ಮನ್ನು ಕೆಣಕಿತು. ಮೊನ್ನೆ 15 ಕ್ಷಿಪಣಿಗಳ ಮೂಲಕ ನಮ್ಮ ಇಡೀ ಒಂದು ಏರ್ ಬೇಸನ್ನು ಟಾರ್ಗೆಟ್ ಮಾಡಲಿಕ್ಕೆ 15 ಸಿಟಿಗಳನ್ನು ಟಾರ್ಗೆಟ್ ಮಾಡಿತ್ತು. ಅದನ್ನು S-400 ಕಂಪ್ಲೀಟ್ ಉಡೀಸ್ ಮಾಡಿತ್ತು. ನಿನ್ನೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಬಳಸಿತ್ತು, ಡ್ರೋನನ್ನು ಬಳಸಿತ್ತು. ನಮ್ಮ ವಾಯುನೆಲೆಗಳ ಮುಖ್ಯವಾದಂಥ ಬೇಸನ್ನು ಹೊಡಲಿಕ್ಕೆ ಬಂತು 71ರ ಹಾಗೇನೆ. ಅದನ್ನು ಸಂಪೂರ್ಣವಾಗಿ ಅಲ್ಲಿ ಏರ್ ಬೇಸನ್ನು ಹೊಡೆಯೋದು ಇರಲಿ, ನಮ್ಮ ನಭದಲ್ಲೇ ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತು, ಉಡಾಯಿಸಿತು. ಅಮೇರಿಕದ F-16 ಏನು ವರ್ಕ್ ಆಗಲಿಲ್ಲ, F-17 ನೋ. ಇದೇ ಚೈನಾದ ಯಾವುದೇ ಏರ್ ಡಿಫೆನ್ಸು ಕೂಡ ಅಲ್ಲಿ ಕೆಲಸ ಮಾಡಿಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಪ್ರದರ್ಶನ ನಿನ್ನೆ ಆಯಿತು. ಏನೆಲ್ಲ ಆಯಿತು ಅನ್ನೋದನ್ನು ಒಂದು ಇಲ್ಲಿಯವರೆಗಿನ ಬೆಳವಣಿಗೆಗಳನ್ನು ನಿಮ್ಮ ಕಣ್ಣೆದುರು ಇಡ್ತೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ದೇಶ, ನಮ್ಮ ನೆಲ, ನಮ್ಮ ನಾಡು, ನಮ್ಮ ಪ್ರಾಚೀನತೆ, ನಮ್ಮ ಸಂಪ್ರದಾಯ, ನಮ್ಮ ಸನಾತನತೆ, ನಮ್ಮ ಬುದ್ಧಿ, ನಮ್ಮ ಜ್ಞಾನ ಪರಂಪರೆ ಇವೆಲ್ಲದರ ಬಗ್ಗೆ ಕನಿಷ್ಠ ಮಟ್ಟದ ಪ್ರೀತಿಯನ್ನಾದರೂ ಬೆಳೆಸ್ಕೊಳ್ಳಿ, ಕನಿಷ್ಠ ಮಟ್ಟದ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಕನಿಷ್ಠ ಮಟ್ಟ ಈ ದೇಶದ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವಲ್ಲ, ಅದು ನಮ್ಮ ಸೌಭಾಗ್ಯ ಅನ್ನೋದನ್ನು ನಮ್ಮ ಮುಂದಿನ ತಲೆಮಾರಿಗೆ ಧಾರೆ ಎರೆಯಿರಿ. ಯಾಕೆಂತಂದರೆ ಇಡೀ ಪ್ರಪಂಚದಲ್ಲಿ ಭಾರತದಂಥ ಒಂದು ಕರ್ಮಭೂಮಿ, ಭಾರತದಂಥ ಒಂದು ಪ್ರಾಚೀನತೆಯನ್ನು ಹೊಂದಿರುವಂಥ, ಪರಂಪರೆಯನ್ನು ಹೊಂದಿರುವಂಥ ಒಂದು ಜ್ಞಾನದ ಮೂಲಕವೇ ಇಡೀ ವಿಶ್ವವನ್ನು ನಾವು ಗೆಲ್ತೇವೆ ಅನ್ನುವಂಥ ಒಂದು ನೆಲ ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ ಇನ್ನೊಂದಿಲ್ಲ. ನಾವು ಸೌಭಾಗ್ಯವನ್ನು ಮಾಡಿದ್ದೇವೆ, ನಾವು ಅದೃಷ್ಟವನ್ನು ಮಾಡಿದ್ದೇವೆ ಈ ನೆಲದಲ್ಲಿ ಹುಟ್ಟಲಿಕ್ಕೆ. ಅದರಲ್ಲೂ ಈ 10 ವರ್ಷದಲ್ಲಿ ನಮ್ಮ ಭಾರತದ ಹಿಂದುತ್ವದ, ಸನಾತನ ಧರ್ಮದ ಪ್ರಾಚೀನತೆಯ ಒಂದು ಪುನರುತ್ಥಾನ ಇದೆಯಲ್ಲ, ಅದು ಯಾವ ಮಟ್ಟದಲ್ಲಿ ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆ, ನಮ್ಮನ್ನು ಹೆಮ್ಮೆಯಿಂದ ಅದನ್ನು ಅನುಭವಿಸುವ ಹಾಗೆ ಅನುಭವದ ಒಂದು ಪ್ರಜ್ಞೆಯನ್ನು ನಮ್ಮ ಎದುರು ಆತ್ಮದಲ್ಲಿ, ನೆಲದಲ್ಲಿ, ಪರಿಸರದಲ್ಲಿ, ಇಡೀ ವಿಶ್ವದಲ್ಲಿ ಅದು ಪರಿಸರಿಸ್ತಾ ಇದೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಸಾಕ್ಷಿ. 15 ಪಾಕಿಸ್ತಾನದ ನಗರಗಳು ಉಡೀಸ್. ವಿಕ್ರಾಂತನ ರಣಾರ್ಭಟ ಮುಂದುವರೆದಿದೆ. 26 ವಾರ್ಶಿಪ್ಪು ಬೆಂಕಿಯನ್ನು ಉಗುಳ್ತಾ ಇದೆ. ರೌದ್ರಾವತಾರವನ್ನು ತಾಳಿದ ಪೆಟ್ಟಿಗೆ ಇಡೀ ಪಾಕಿಸ್ತಾನದಲ್ಲಿ ಇವತ್ತು
ಯಾವ ಆಡಳಿತವೂ ಅಸ್ತಿತ್ವದಲ್ಲಿಲ್ಲ, ಯಾವುದೇ ಆರ್ಮಿಯೂ ಕೆಲಸವನ್ನು ಮಾಡ್ತಾ ಇಲ್ಲ, ಕೇವಲ ಗಡಿಗಳಲ್ಲಿ ಶೆಲ್ ದಾಳಿಗಳನ್ನು ಇತ್ಯಾದಿಗಳನ್ನು ಮಾಡ್ತಾ ಇದೆ. ಪಾಕ್ ಆಸ್ಪತ್ರೆ ಸಂಪೂರ್ಣವಾಗಿ ಫುಲ್ ಆಗಿದೆ. ಪ್ರಧಾನಿ ಮನೆ ಉಡೀಸಾಗಿದೆ, ಬಂಕರ್ನಲ್ಲಿ ಅವರು ಅವಿತುಕೊಂಡಿದ್ದಾರೆ. ಬೆಳಗ್ಗೆಯೇ ಗಡಿ ಉಗ್ರರು ನುಗ್ಗುತ್ತಿದ್ದಂಥ ಸಂದರ್ಭದಲ್ಲಿ 7 ಜೈಷೆ ಮೊಹಮ್ಮದ್ ಉಗ್ರರನ್ನು ಭಾರತದ ಸೇನೆ ಹೊಡೆದುರುಳಿಸಿದೆ. ಪೂರ್ಣ ಪ್ರಮಾಣದ ಪ್ರತಿಕ್ರಿಯಾತ್ಮಕವಾದ ಪ್ರತಿಕಾರ ಭಾರತವನ್ನು ಕೆಣಕಿದರೆ, ಭಾರತವನ್ನು ಚಿವುಟಿದರೆ, ನೀವು 75 ವರ್ಷಗಳಲ್ಲಿ ಏನು ನದಿಯಲ್ಲಿ ನೀರು ಅಷ್ಟು ಹರಿದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಭಾರತದ ಎದೆಯಲ್ಲಿ ನೀವು ರಕ್ತವನ್ನು ಹರಿಸಿದ್ದೀರಲ್ಲ, ಅದಕ್ಕೆ ಈಗ ಸಂಪೂರ್ಣವಾಗಿ ಇವತ್ತು ಪಾಕಿಸ್ತಾನ ಭೀಭತ್ಸವಾಗಿ ಬೆಂಕಿಯ ಉಂಡೆಯ ರೀತಿ ಕಾಣ್ತಾ ಇದೆ. ನೀವೊಂದು ಏರಿಯಲ್ ವ್ಯೂ ಇಟ್ಕೊಂಡು ಒಂದು ಚಿತ್ರವನ್ನು ನೋಡಿದರೆ ಪಾಕಿಸ್ತಾನ ಇಡೀಯದಾಗಿ ಬೆಂಕಿಯ ಉಂಡೆ ಥರ ಕಾಣ್ತಾ ಇದೆ. ಅಂಥ ಒಂದು ಸ್ಥಿತಿಗೆ ನಮ್ಮ ವಾಯುದಳ ಮತ್ತು ನೌಕಾದಳ, ಭೂದಳ ಜಂಟಿ ಕಾರ್ಯಾಚರಣೆಯಲ್ಲಿ ತಾನು ಮನಸ್ಸು ಮಾಡಿದರೆ ಚಿಟಿಕೆ ಹೊಡೆಯುವುದರಲ್ಲಿ ನಿಮ್ಮ ಅಸ್ತಿತ್ವವನ್ನೇ ಭೂಪಟದಿಂದ ಅಳಿಸಿ ಹಾಕ್ತೇವೆ, ಜಾಗ್ರತೆ ಅನ್ನುವಂಥ ಒಂದು ಕರೆಯನ್ನು, ನಿಲುವನ್ನು, ಪ್ರತಿಭಟನೆಯನ್ನು, ಪ್ರತಿಕಾರವನ್ನು ತೋರಿಸಿದೆ ನಮ್ಮ ದಳ, ನಮ್ಮ ಸೈನ್ಯ. ಅದಕ್ಕೆ ತಕ್ಕಾಗಿ ಅಜಿತ್ ದೋವಲ್ಲು, ಅದಕ್ಕೆ ತಕ್ಕಾಗಿ ಪ್ರಧಾನಿಯವರ ನೇತೃತ್ವ, ಅದಕ್ಕೆ ತಕ್ಕಾಗಿ ದ್ರೌಪದಿ ಮುರ್ಮು ಅವರ ಮಹಾನ್ ನಾಯಕತ್ವ, ಮತ್ತು ನಮ್ಮ ಇಡೀ ಜೈಶಂಕರ್ ಅವರ ಒಂದು ವಿಶ್ವದೊಟ್ಟಿಗಿನ ಒಂದು ಸ್ವಾರಸ್ಯಕರವಾದಂಥ, ಸಾಮರಸ್ಯಕರವಾದಂಥ, ದಿಟ್ಟವಾದಂಥ ಒಂದು ಸಂಬಂಧ. ಇವತ್ತು ಪಾಕಿಸ್ತಾನವೇ ಪಾಕ್ ಪ್ರಧಾನಿಗೆ ಇನ್ನಿಲ್ಲದ ಹಾಗೆ ಕೆನ್ನೆಗೆ ಚಪ್ಪಲಿಯಲ್ಲಿ ಹೊಡೆದಾಗೆ ನಿನ್ನೆಯ ಘಟನೆಯ ನಂತರ ಪ್ರತಿಕ್ರಿಯಿಸಿದೆ. ಇಡೀ ವಿಶ್ವ ಭಾರತದೊಟ್ಟಿಗೆ ನಿಂತಿದೆ. ಚೈನಾ ಕೂಡ ಇವತ್ತು ಯಾವುದೇ ಒಂದು ಅವರಿಗೆ ಪಾಕಿಸ್ತಾನಕ್ಕೆ ನೆರವಾಗುವ ಬೆಂಗಾವಲಾಗಿ ನಿಲ್ತೇನೆ ಅನ್ನುವಂಥ ಉಸಿರು ಕೂಡ ತೆಗಿತಾ ಇಲ್ಲ. ನಿನ್ನೆನ ದಾಳಿ ಹೇಗಿತ್ತು ಅಂದರೆ ಭಾರತದ್ದು, ಇಡೀ ವಿಶ್ವವೇ ಒಳಗೊಳಗೆ ಭಯಭೀತಗೊಂಡಿದೆ. ಭಾರತ ಈ ಲೆವೆಲ್ಗೆ ಬೆಳೆದಿದೆಯಾ? ಭಾರತ ಈ ಲೆವೆಲ್ಗೆ ಕಾನ್ಸಂಟ್ರೇಟ್ ಆಗಿ ಹೊಡೆತಾ ಇದೆಯಾ? ಭಾರತ ಮುಟ್ಟಿದರೆ ಈ ರೀತಿ ಸಿಡಿತದ? ಇದು ಅತಳ ಪಾತಾಳದಿಂದಲೂ ಬೆಂಕಿಯನ್ನು ಉಗುಳುವಷ್ಟು ಇಡೀ ಅದರ ವಿಶ್ವರೂಪ ದರ್ಶನ. ಈ ರೀತಿ ನಮಗೆ ಹೆಮ್ಮೆ, ನಮಗೆ ರೋಮಾಂಚನ, ನಮಗೆ ನಮ್ಮ ಭಾರತ ಅನ್ನುವಂಥ ಒಂದು ಆ ಕಟಿಬದ್ಧತೆ. ಆದರೆ ಪಾಕಿಸ್ತಾನದ ಇಡೀಯದಾದಂಥ ನಾಗರಿಕರು ಉಳಿವಿಗಾಗಿ, ಬಚಾವಿಗಾಗಿ, ಒಂದು ತುತ್ತು ಅನ್ನಕ್ಕಾಗಿ, ನೀರಿಗಾಗಿ ಹಾಹಾಕಾರವನ್ನು ಮಾಡುವ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ. ಪಾಕಿಸ್ತಾನ ನಂಬಿತು 75 ವರ್ಷದಲ್ಲಿ ಏನನ್ನ? ತನ್ನ ಸುಸ್ಥಿರತೆಗಿಂತ ಪಾಕಿಸ್ತಾನದ ಮೂಲಕ, ಆ ಪಾಕಿಸ್ತಾನದ ನೆಲದಲ್ಲಿ ಭಯೋತ್ಪಾದಕರನ್ನು ಬೆಳೆಸುವ ಮೂಲಕ, ಅವರ ಒಂದು ಇಡೀ ಹಠಾಟೋಪದ ಮೂಲಕವೇ ಭಾರತದ ಮಗ್ಗಲನ್ನು ಮುರಿತೇವೆ, ಬಗ್ಲನ್ನು ಮರಿಸ್ತೇವೆ ಅಂತ ಭಾವಿಸಿದರು. ಆಗಲಿಲ್ಲ. ಭಾರತವನ್ನು ಕೆಡಿಸ್ಲಿಕ್ಕೆ ಬಂದ್ರಿ, ಆದರೆ ನಿಮ್ಮ ಇಡೀ ಅಸ್ತಿತ್ವವನ್ನೇ ಇವತ್ತು ನಾಶ ಮಾಡಿಕೊಳ್ಳುವ ಹಂತಕ್ಕೆ ನೀವೇ ತಂದುಕೊಂಡ್ರಿ. ಉರಿ ಪೂಂಚ್ನಲ್ಲಿ ತೀವ್ರವಾದ ಗುಂಡಿನ ದಾಳಿ ನಡೀತಾ ಇದೆ. ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಬಿ ಎಸ್ ಎಫ್ ರಣಚಂಡಿಯ ಥರ ಈ ಸರಿ ಯುದ್ಧವನ್ನು ಮಾಡ್ತಾ ಇದೆ. ಪ್ರತಿ ಒಂದು ಗಡಿಯ ಪಾಕಿಸ್ತಾನದ ದುಸ್ಸಾಹಸವನ್ನು, ನಮ್ಮ ಸಾಮಾನ್ಯರ ಜನರ ಮೇಲೆ ಅವರು ಎರಗ್ತಾ ಇರುವಂಥ ಆ ಒಂದು ಅಮಾನುಷವಾದಂಥ ಪ್ರವೃತ್ತಿಯನ್ನು ಅದು ಹೆಡೆಮುರಿ ಕಟ್ಟಿ ಹೊಡೆತಾ ಇದೆ. ಯಾವುದೇ ಕ್ಷಣದಲ್ಲೂ ಹಿನ್ನಡೆ ಆಗುವ ಪ್ರಶ್ನೆನೇ ಇಲ್ಲ. ಇನ್ನೊಂದು, ನಮ್ಮ ಮೂರೂ ದಳ ಮಾಡಿದಂಥ ಒಂದು ಅದ್ಭುತವಾದಂಥ ಕೆಲಸ ಏನು ಅಂತಂದರೆ, ಒಂದು ನಭದಲ್ಲಿ, ಒಂದು ನೆಲದಲ್ಲಿ, ಇನ್ನೊಂದು ಜಲದಲ್ಲಿ, ಈ ಮೂರೂ ರೀತಿಯ ಒಂದು ರೌದ್ರಾಕ್ರಮಣವನ್ನು ಏನು ಮಾಡ್ತಾ ಇದೆಯಲ್ಲ, ಅದು ಇಡೀ ಪಾಕಿಸ್ತಾನವನ್ನು ದಿಗ್ಬಂಧನದಲ್ಲಿಟ್ಟಿದೆ, ದಿಂಗ್ಮೂಢಗೊಳಿಸಿದೆ. ಅದಕ್ಕೆ ದಿಕ್ಕೆಚ್ಚು ತೋಚದಂಥ ಪರಿಸ್ಥಿತಿಯಲ್ಲಿ, ಅಯೋಮಯ ಸ್ಥಿತಿಯಲ್ಲಿ ಕೂತಿದೆ. ಅಲ್ಲಿಗೆ ಯಾರು ಪ್ರಧಾನಿ, ಯಾರು ಸೇನಾ ಮುಖ್ಯಸ್ಥರು, ಯಾರು ಅಲ್ಲಿ ಇಡಿಯದಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ, ಯಾರು ಲೀಡ್ ಮಾಡ್ತಾ ಇದ್ದಾರೆ, ಒಂದು ಅರ್ಥ ಆಗ್ತಾ ಇಲ್ಲ. ATMಗೆ ಹೋದರೆ ಕೇವಲ 3,000 ರೂಪಾಯಿ ಮಾತ್ರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದೆ. ಯಾಕೆಂತಂದರೆ ಅಲ್ಲಿ ಯಾವುದೇ ರೀತಿಯ ಆರ್ಥಿಕವಾದಂಥ ಒಂದು ಭವಿಷ್ಯವೂ ಇಲ್ಲ, ಆರ್ಥಿಕವಾದ ಸಮೃದ್ಧತೆಯೂ ಇಲ್ಲ. ಆಮೇಲೆ ಇವತ್ತು ವರ್ಲ್ಡ್ ಬ್ಯಾಂಕ್ ಕೂಡ ಹಣವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದೆ. ನಿನ್ನೆ ನಿಮ್ಗೆ ಗೊತ್ತಿದೆ, ವರ್ಲ್ಡ್ ಬ್ಯಾಂಕಿನ ಅಧ್ಯಕ್ಷರು ಸ್ವತಃ ಪ್ರಧಾನಿಯವರ ನಿವಾಸಕ್ಕೆ ಬಂದು ಮಾತಾಡಿ ಹೋದ ನಂತರ $1.6 ಬಿಲಿಯನ್ ಅವರು
ಕೊಡಲಿಕ್ಕೆ ಒಪ್ಪಲಿಕ್ಕಿಲ್ಲ ಅನ್ನುವಂಥ ಒಂದು ಊಹೆ ಇತ್ತಲ್ಲ, ಅದು ಕೂಡ ಸತ್ಯವಾಗಿದೆ. 4 ತಾಸಿನಲ್ಲಿ 4 ಫೈಟರ್ ಜೆಟ್ಗಳನ್ನು ಈ ನೊಣ ಹೊಸಕ್ಕೆ ಹಾಕುವಾಗೆ ಭಾರತ ಹೊಸಕ್ಕೆ ಹಾಕಿದೆ. ನೀವು ಅದರಲ್ಲಿ ಅರ್ಥ ಮಾಡ್ಕೋಬೇಕು, ನಮ್ಮ INSನ ವೀರಾವೇಶ ಏನು, ನಮ್ಮ ಏರ್ಫೋರ್ಸಿನ ವೀರಾವೇಶ ಏನು, ನಮ್ಮ ಆರ್ಮಿಯ ಒಂದು ಆರ್ಭಟ ಏನು ಅನ್ನೋದನ್ನು ನಿನ್ನೆ ನಾವು ಗಮನಿಸಿದ್ದೇವೆ. 10 ಸರಣಿ ಸ್ಫೋಟದ ಮೂಲಕ INS ಯಾವ ರೀತಿ ತನ್ನ ರಣಾರ್ಭಟವನ್ನು ಮಾಡಿದೆ ಅಂತಂದರೆ, ಕರಾಚಿಯ ಇಡೀ ಬಂದರು ಧ್ವಂಸ. ವಾಣಿಜ್ಯೀಕೃತ ಬಂದರದು, ಪಾಕಿಸ್ತಾನದ ಆತ್ಮ ಅದು, ಪಾಕಿಸ್ತಾನದ ಭವಿಷ್ಯ ಅದು. 71ರಲ್ಲಿ ಅಲ್ಲಿ ಯಾವ ರೀತಿ ನಮ್ಮ ಒಂದು ನೌಕಾ ಪಡೆ ಯಾವ ರೀತಿ ದಾಳಿ ಮಾಡಿತ್ತು ಅಂತಂದರೆ, ಅಲ್ಲಿಯ ಆಯಿಲ್ ಟ್ಯಾಂಕಿಗೆ ಎಲ್ಲ ಬೆಂಕಿ ಬಿದ್ದ ಪೆಟ್ಟಿಗೆ 15 ದಿನ ಉರಿದು 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 ಭಸ್ಮ ಆಗಿತ್ತು. ಅದು ಈಗ ರಿಪೀಟ್ ಆಗಿದೆ. HQ-19 ಚೈನಾ ಏರ್ ಡಿಫೆನ್ಸಿನ ಬಗ್ಗೆ ಚೈನಾವೇ ಬಹಳ ದೊಡ್ಡ ಕೊಚ್ಕೊಳ್ತಾ ಇತ್ತು. S-400 ಏನೂ ಅಲ್ಲ, ನಾವೇ ವಿಶ್ವದಲ್ಲಿ ನಂಬರ್ 1 ಅಂತ ಹೇಳ್ತಿದ್ದು. HQ-19 ಮಕ್ಕಳ ಆಟಿಕೆಯ ವಸ್ತು ಇರಬಹುದು ಅನ್ನುವ ಲೆವೆಲಿಗೆ ಏರ್ ಡಿಫೆನ್ಸಿನ ಚೈನಾದ ಈ ತಂತ್ರವನ್ನು ಭಾರತದ S-400 ರಷ್ಯಾ ನಿರ್ಮಿತ S-400 ಉಡೀಸು ಮಾಡಿದೆ. ಇವತ್ತು ಪಾಕಿಸ್ತಾನ ಅದನ್ನೇ ನಂಬ್ಕೊಂಡಿತ್ತಲ್ಲ, ಏರ್ ಡಿಫೆನ್ಸನ್ನು ಯಾವ ರೀತಿಯಲ್ಲೂ ಸಕ್ರಿಯಗೊಳಿಸುವಂಥ ಯಾವ ತಾಕತ್ತನ್ನು ಪಾಕಿಸ್ತಾನ ಈ ಹೊತ್ತಲ್ಲಿ ಹೊಂದಿಲ್ಲ. ಸಂಪೂರ್ಣವಾಗಿ ಅದರ ಇಡೀ ನೆಲೆಯನ್ನು ಭಾರತದ ದಳ, ಭಾರತದ ಆಕ್ರಮಣ ಧ್ವಂಸ ಮಾಡಿದೆ. ಆಮೇಲೆ ಭಾರತ ಮತ್ತು ಪಾಕಿಸ್ತಾನದ ಈ ಉದ್ವಿಗ್ನತೆಯ, ಈ ರಣಾಕ್ರಮದ ಈ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಅಮೆರಿಕದ ಕೈಕಾಲು ಹಿಡಿತು ಮಧ್ಯಪ್ರವೇಶಿಸಿ. ನೋ, ಪಾಕಿಸ್ತಾನಕ್ಕೆ ಎಂಥ ಉಗ್ರವಾದ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದೆ ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆಯ ಈ ಒಂದು ಯುದ್ಧದ ಸನ್ನಿವೇಶವನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡದ್ದು. ಪಹಲ್ಗಾಮಿನ ದಾಳಿಯನ್ನು ನೀವು ಮಾಡಬಾರದಿತ್ತು. ಮಾಡಿದ ಮೇಲೂ ಕೂಡ ನಿಮ್ಮ ವರ್ತನೆ ಶುದ್ಧವಾಗಿರಲಿಲ್ಲ. ಅತ್ಯಂತ ಸುಳ್ಳುಗಳ ಸುರಿಮಳೆಯನ್ನೇ ಸುರಿಸಿದ್ರಿ. ನಿಮ್ಮ ಇಡಿಯದಾದಂಥ ಯಾವ ಶಕ್ತಿಯೂ ಇಲ್ಲ ಅಂತ ಗೊತ್ತಿದ್ದು ಕೂಡ ಭಾರತದ ವಿಶ್ವಗುರು, ಭಾರತದ ವಿಶ್ವಶ್ರೇಷ್ಠ ವ್ಯವಸ್ಥೆಯನ್ನು ಹೊಂದಿದ ಮತ್ತು ಸೈನ್ಯವನ್ನು ಹೊಂದಿದ ಭಾರತವನ್ನು ಕೆಣಕ್ಲಿಕ್ಕೆ ಹೋಗಿದ್ರಿ. ಇವತ್ತು ಮುಟ್ಟಿ ನೋಡ್ಕೊಳ್ಳುವಕ್ಕಲ್ಲ, ನಿಮಗೆ ನೆಲ ಮುಟ್ಲಿಕ್ಕೂ ನೆಲ ಇರುತ್ತದೆ ಅನ್ನುವಂಥ ಯಾವ ಖಾತ್ರಿಯೂ ಇಲ್ಲ. ನಿಮ್ಮ ಮಧ್ಯೆ ನಾವು ಬರುವುದಿಲ್ಲ. ಪಾಕಿಸ್ತಾನದ ಭಾರತದ ಈ ಮಧ್ಯೆಯ ಒಂದು ಸಂಧಾನಕ್ಕೆ ನಾವು ಬರುವುದಿಲ್ಲ ಅನ್ನೋದನ್ನು ಅಮೇರಿಕ ಬಹಳ ಸ್ಪಷ್ಟವಾಗಿ ಹೇಳಿದೆ. ಚೈನಾ ಮೌನವಾಗಿದೆ. ಟರ್ಕಿ ಏನೋ ಒಂದಿಷ್ಟು ಕಳಿಸ್ಕೊಟ್ಟು ಸುಮ್ಮನೆ ನಿಂತಿದೆ. ಅವರದೇ ಧರ್ಮದ ನೆಲೆಯಲ್ಲಿ ಯಾವುದೇ ರೀತಿಯ ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಮುಸ್ಲಿಂ ರಾಷ್ಟ್ರಗಳು ಕೂಡ ಕೈ ಚೆಲ್ಲಿ ಕೂತಿದೆ. ನೀವು ಮಾಡಿದ್ದನ್ನು ನೀವೇ ಅನುಭವಿಸಿ. ನೋ, ನಾವಿಲ್ಲ. ನಮಗೆ ಭಾರತ ಅತ್ಯಂತ ಪ್ರಾಮಾಣಿಕವಾದಂಥ, ಅತ್ಯಂತ ಪ್ರೀತಿಯಿಂದ ಕೂಡಿದಂಥ ಸ್ನೇಹ ಸಂಬಂಧದ ಒಂದು ಗೆಳೆಯ. ಇದನ್ನು ಬಹಳ ಸ್ಪಷ್ಟವಾಗಿ ಮಾಡಿದೆ. ಜಗತ್ತಿನಲ್ಲಿ ಕೊನೆಗೂ ರಕ್ತ ಪಿಪಾಸುತನದಿಂದಲೇ ತಾನು ಬೆಳೆತೇನೆ, ಭಾರತವನ್ನು ಬಗ್ಗು ಬಡಿತೇನೆ, ಧಾರ್ಮಿಕವಾದಂಥ ನೆಲೆಯಲ್ಲಿ, ಜಿಹಾದಿನ ನೆಲೆಯಲ್ಲಿ, ಜಿನ್ನತ್ತಿನ ನೆಲೆಯಲ್ಲಿ ನಾನು ಇಡೀ ವಿಶ್ವದಲ್ಲಿ ಭಯೋತ್ಪಾದಕತೆಯನ್ನು ಮತ್ತು ಕಾಫೀರನ್ನು ಹೊಡೆಯುವುದೇ ನಮ್ಮ ಧರ್ಮದ ನಂಬಿಕೆ ಅನ್ನುವ ನೆಲೆಯಲ್ಲಿ ವಿಶ್ವವನ್ನು ಗೆಲ್ತೇವೆ ಅಂತ ಹೊರಟಂಥ ದರಿದ್ರ ಪಾಕಿಸ್ತಾನಕ್ಕೆ ಇವತ್ತು ದುರ್ಭಿಕ್ಷ ಯೋಗ, ನೆಲೆ ತಪ್ಪಿದ ಯೋಗ, ಅತಂತ್ರಗೊಂಡ ಯೋಗ. ಕೇವಲ ಕೆಲವೇ 48 ಅವರ್ಸು 72 ಅವರ್ಸ್ ಕೂಡ ಆಗಿಲ್ಲ ಆಪರೇಷನ್ ಸಿಂಧೂರ ನಡೆದು ಎಲ್ಲವೂ ಉಡೀಸಾಗಿದೆ, ಎಲ್ಲವೂ ಮುಗಿದೋಗಿದೆ. ಭಾರತ ಸರ್ಕಾರ ಮತ್ತು ಮುಖ್ಯವಾಗಿ ಪ್ರಧಾನಿಗಳು ಎಲ್ಲ ಅಧಿಕಾರಿಗಳಿಗೂ ಅತ್ಯಂತ ಎಚ್ಚರದಿಂದ ಇರಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ 10,000ಕ್ಕೂ ಹೆಚ್ಚು ಜನಗಳನ್ನು ಸ್ಥಳಾಂತರಗೊಳಿಸಲಾಗಿದೆ. ಪಾಕ್ ಈಗ ಹಮಾಸನ ಕೈಯಲ್ಲಿದೆಯೇ ಅನ್ನುವಂಥ ಸಂಶಯ ನಮಗಷ್ಟೇ ಅಲ್ಲ, ಎಲ್ಲರಿಗೂ ಅದು ಮೂಡ್ತಾ ಇದೆ. ಯಾಕೆಂತಂದರೆ ಅದರ ಯುದ್ಧದ ರೀತಿ ಆಗಿದೆ. ಆಮೇಲೆ ಪಾಕಿಸ್ತಾನದಲ್ಲಿ ತುರ್ತು ಘೋಷಣೆ ಆಗಿದೆ.
ಚಂಡೀಗಢದಲ್ಲಿ ಈಗ ನಾನು ಮಾತಾಡ್ತಾ ಇರೋ ಹೊತ್ತಿಗೆ ವಿಪರೀತ ಸೈರನ್ನು ಮೊಳಗ್ತಾ ಇದೆ. ಆದ್ದರಿಂದ ಯಾರು ಮನೆಯ ಹೊರಗೆ ಬರಬೇಡಿ, ಮನೆಯ ಒಂದು ಬಾಲ್ಕನಿಯಲ್ಲೂ ಕೂತ್ಕೋಬೇಡಿ ಮತ್ತು ರಸ್ತೆಗೆ ಇಳಿಯಬೇಡಿ ಅಂತ ಅಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬೆಂಗಳೂರಿನ HALನಲ್ಲಿ ಒಂದು ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಿದ್ದಾರೆ. ಯಾರು ರಜೆ ಹಾಕುವಾಗಿಲ್ಲ ಮತ್ತು ಎಲ್ಲರೂ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು ಅಲ್ಲಿ ಘೋಷಣೆಯಾಗಿದೆ. ರಾಜನಾಥ್ ಸಿಂಗ್ ಅವರು ಮತ್ತೆ 3 ವಿಭಾಗದ ತಂಡಗಳೊಟ್ಟಿಗೆ ನಿರಂತರವಾದ ಮಾತುಕತೆಯನ್ನು ನಡೆಸಿದ್ದಾರೆ, ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಯುದ್ಧದ ಈ ಪರಿಸ್ಥಿತಿ ಏನಿದೆ, ನಿನ್ನೆ ರಾತ್ರಿಗೆ ಅದು ಕೊನೆಗೊಂಡಿಲ್ಲ. ಆ ರುದ್ರ ಭೀಕರವಾದಂಥ ಭಾರತದ ಆತ್ಮಶಕ್ತಿಯ ಒಂದು ಪ್ರಖರವಾದಂಥ ಒಂದು ಏನು ಹೋರಾಟ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೂ ತನ್ನ ವೇಗವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ, ಕ್ಷಣ ಕ್ಷಣಕ್ಕೂ ತನ್ನ ಇಡಿಯಾದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಇದೆ. ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನುಂಗಿ ನೀರು ಕುಡಿಯುವ ಮತ್ತು ಬೆಂಕಿ ಹಾಕುವ, ಅದರ ಇಡಿಯದಾದ ಅಸ್ತಿತ್ವವನ್ನೇ ನಾಮಾವಶೇಷ ಮಾಡುವ. ಬಿಹಾರದ ನೆಲದಲ್ಲಿ ನಿಂತು ಏನು ಹೇಳಿದರು ಪ್ರಧಾನಿ? ಪಾಕಿಸ್ತಾನ ಪ್ರೇರಿತ ಅಂತ ಎಲ್ಲೂ ಭಾಷೆಯಲ್ಲಿ ಬಳಸಿರಲಿಲ್ಲ. ಈ ದರಿದ್ರ ಮತ್ತು ಈ ಅಮಾನುಷವಾಗಿ ವರ್ತಿಸುವಂಥ ಭಯೋತ್ಪಾದಕರನ್ನಷ್ಟೇ ಅಲ್ಲ, ಭಯೋತ್ಪಾದಕರ ನೆಲೆಗಳನ್ನು, ಅವರ ಬೇರುಗಳನ್ನು ಮತ್ತು ಅವರನ್ನು ಯಾರು ಸಾಕಿ ಸಲಹಿತಾ ಇದ್ದಾರೋ ಆ ನೆಲವನ್ನು ನೆಲಸಮ ಮಾಡ್ತೇವೆ. ಅದರ ಬಹುತೇಕವಾಗಿ ಇವತ್ತು ಅದು ಆಗಿ ಹೋಗಿದೆ. ಇನ್ನು ಅದರ ಕೊನೆಯ ಚರಣ ಮಾತ್ರ ಬಾಕಿ ಇದೆ. ಇದರಲ್ಲಿ ಇನ್ನೊಂದು ಅಂದರೆ, ಈ ಇಡೀ ದಾಳಿಯ ಮಾಸ್ಟರ್ ಮೈಂಡು ನಮ್ಮ ಅಜಿತ್ ದೋವಲ್. ಅಜಿತ್ ದೋವಲ್ಗೂ ಕೂಡ ಇದೊಂದು ಸೇಡಿನ ಪ್ರತೀಕಾರದ ಒಂದು ತೀರಿಸಿಕೊಳ್ಳುವಂಥ ಅವಕಾಶ. 1999 IC-814 ವಿಮಾನದ ಹೈಜಾಕ್ ಕಂದಹಾರದ ಪ್ರಕರಣ ನಿಮಗೆ ನೆನಪಿದೆ. ಬಹುಶಃ ಅಟಲ್ ಬಿಹಾರಿ ವಾಜಪೇಯಿಯವರ ಅತ್ಯಂತ ವಿಷಣ್ಣ ಸ್ಥಿತಿ, ನೋವಿನ ಸ್ಥಿತಿ ಅದು. ಆವಾಗ ಈ ಮಸೂದ್ ಅಜರ್ನ ಸಹೋದರ ಕಂದಹಾರ್ನ ಈ ವಿಮಾನ ಅಪಹರಣದ ಒಂದು ಏನು ಮಾಸ್ಟರ್ ಮೈಂಡ್ ರೌಫ್ ಇದನ್ನಲ್ಲ, ಆ ರೌಫನ್ನು ಕೂಡ ಇವತ್ತು ಮೊನ್ನೆಯ ಸಿಂಧೂರ್ ಆಪರೇಷನ್ ಸಿಂಧೂರ್ POKಯ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಲಾಗಿದೆ. ನಂಬರ್ 1. ಇದೇ ಕಂದಹಾರದ ಆ ಒಂದು ಸಾಮಾನ್ಯ ಪ್ರಯಾಣಿಕರ, ಸಾರ್ವಜನಿಕರ ಜೀವದ ಉಳಿಸುವಿಕೆಗಾಗಿ ಅಲ್ಲಿ ಇದೇ ಮಸೂದ್ ಅಜರ್ನನ್ನು ಕೈ ಹಿಡಿದು ತಗೊಂಡೋಗಿ ಅವರಿಗೆ ಒಪ್ಪಿಸಿದ ಹಾಗೆ ಒಪ್ಪಿಸಿದವರು ಬೇರೆ ಯಾರೂ ಅಲ್ಲ, ಇದೇ ಅಜಿತ್ ದೋವಲ್. ಅವರ ಎದೆಯಲ್ಲಿ ಈ ಜ್ವಾಲಾಗ್ನಿ ಅವತ್ತಿನಿಂದ ಇವತ್ತಿನವರೆಗೂ ಉರಿತಾ ಇತ್ತು. ಈಗ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಸಂದರ್ಭ, ಅದನ್ನು ತೀರಿಸಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅಹಮದ್ ಓಮರ್ ಶೇಖ್, ಮಸೂದ್ ಅಜರ್, ಮುಷ್ತಾಕ್ ಅಹಮದ್ ಓಗರ್, ಈ 3 ಜನ ನಂಬರ್ 1 ಭಯೋತ್ಪಾದಕರನ್ನು ಅವತ್ತು ಬಿಡುಗಡೆ ಮಾಡಿದಂಥ ಒಂದು ನೋವಿದೆಯಲ್ಲ, ಅದಕ್ಕೆ ಪ್ರತೀಕಾರಾತ್ಮಕವಾಗಿ ಇವತ್ತು ಪಾಕಿಸ್ತಾನದ ನೆಲೆಯನ್ನೇ ಧ್ವಂಸಗೊಳಿಸುವ ಕಾರ್ಯಾಚರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ, ಮಾಸ್ಟರ್ ಮೈಂಡ್, ಬ್ಲೂ ಪ್ರಿಂಟ್ ತಂದು ಅದರ ಕಾರ್ಯಾಚರಣೆಗೆ ಇಳಿಸ್ತಾ ಇರೋದೇ ಅಜಿತ್ ದೋವಲ್. ನಮ್ಮ ಭಾರತದಲ್ಲಿ ಎಂಥ ಒಂದು ಅದ್ಭುತವಾದ ಟೀಮ್ ಇದೆ. ನಾವು ಒಂದು ಸಶಕ್ತವಾಗಿ ಬೆಳೆದರೆ, ನಾವು ಸ್ವಾಭಿಮಾನದಿಂದ ಬೆಳೆದರೆ, ಆತ್ಮನಿರ್ಭರ ಭಾರತದ ಒಂದು ನೆಲೆಗಟ್ಟಿನಲ್ಲಿ ಬೆಳೆದರೆ ನಾವು ಎಂಥ ಒಂದು ಅದ್ಭುತವಾದಂಥ ಒಂದು ಟೀಮನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಮೋದಿಯವರ ಆಡಳಿತಾತ್ಮಕವಾದ ನೆಲೆಯಲ್ಲೂ ಸಿದ್ಧಗೊಂಡಿದೆ, ಇವತ್ತು ರಕ್ಷಣಾತ್ಮಕ ನೆಲೆಯಲ್ಲೂ ಅದು ಸಿದ್ಧಗೊಂಡಿದೆ. ಪಾಕಿಸ್ತಾನಕ್ಕೆ ಪ್ರಾಯಶಃ ಯಾವತ್ತೂ ವಿಶ್ವವೂ ನಿರೀಕ್ಷೆ ಮಾಡಲಿಲ್ಲ, ಪಾಕಿಸ್ತಾನವೂ ನಿರೀಕ್ಷೆ ಮಾಡಲಿಲ್ಲ. ಅಂಥ ಒಂದು ಒಳಪೆಟ್ಟನ್ನು, ಅಂಥ ಒಂದು ಪ್ರತೀಕಾರವನ್ನು ಆತ್ಯಂತಿಕವಾಗಿ ಇಡೀ ದೇಶ, ನಮಗೆ ಬರ್ತಾ ಇರುವ ಕಮೆಂಟಲ್ಲಿ ಪ್ರತಿಯೊಬ್ಬರು ಪಾಕಿಸ್ತಾನವನ್ನು ಫಿನಿಶ್ ಮಾಡಿ, ಇಂಥ ಸುವರ್ಣಾವಕಾಶ ಇನ್ನೊಂದು ಸರಿ ಸಿಗುವುದಿಲ್ಲ. ಪಾಕಿಸ್ತಾನ ಎಲ್ಲ ತಪ್ಪುಗಳನ್ನು ಮಾಡಿದೆ. ಒಂದು ರೀತಿಯ ಶಿಶುಪಾಲನ ಥರ 75 ವರ್ಷದಲ್ಲಿ ಭಾರತ ತನ್ನ ತಾಳ್ಮೆಯಿಂದ ಕಾಯ್ತಲ್ಲ, 110 ತಪ್ಪಾಗುವಲ್ಲಿವರೆಗೆ ಕೃಷ್ಣ ಕಾದ ಹಾಗೆ ಕೃಷ್ಣನ ಸುದರ್ಶನ ಚಕ್ರವೇ ಇವತ್ತು ಭಾರತವನ್ನು ಕಾದಿದೆ. S-400 ಸುದರ್ಶನ್. ಹಾಗಾಗಿ ಸಂಭವಾಮಿ ಯುಗೆ ಯುಗೆ ಯದಾ ಹಿ ಧರ್ಮಸ್ಯ ಅಂಥ ಒಂದು ಇದು ಸಂದರ್ಭ ಇವತ್ತು ಮೊಳಗಿದೆ. ಇವತ್ತು ಭಾರತ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ತರುವ ಮತ್ತು ಅದನ್ನು ಮುಗಿಸುವ ಪ್ರಯತ್ನ ಕಾರ್ಯಾಚರಣೆಯಲ್ಲಿದೆ. ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ವೀರಾವೇಶದಿಂದ ಯಾಕೆ ಕೊಡಬೇಕು ಅಂತಂದರೆ, ಅಂಥ ಒಂದು ಖುಷಿ, ಅಂಥ ಒಂದು ಆತ್ಮಾಭಿಮಾನ, ನಮ್ಮ ದೇಶ,
ನಮ್ಮ ನೆಲ, ನಮ್ಮ ಕಲ್ಚರು, ನಮ್ಮ ಆಡಳಿತ. ಈ ದರಿದ್ರ ಕಾಂಗ್ರೆಸ್ಸಿನವರಿಗೆ ಮತ್ತು ಇಂಡಿ ಕೂಟದವರು ಪುಣ್ಯಕ್ಕೆ ಈ ಯುದ್ಧ ಕಾಲದಲ್ಲಾದರೂ ಸಿದ್ದರಾಮಯ್ಯನವರಂಥವರು ಹಣೆಗೆ ಸಿಂಧೂರ ಇಟ್ಟುಕೊಂಡು ಸಿಂಧೂರವನ್ನು ಒರೆಸಿದವರಿಗೆ ಸಿಂಧೂರದ ಮೂಲಕವೇ ನಾವು ಇಂಥ ಆಯಕಟ್ಟಿನ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನು ಬಹುಶಃ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ಕಾಂಗ್ರೆಸ್ಸಿನವರಿಗೆ ಅರ್ಥ ಆಗಬೇಕು, ರಾಜಕೀಯ ಮಾಡೋದಷ್ಟೇ ದೇಶ ಕಟ್ಟುವ ಕೆಲಸ ಅಲ್ಲ. ದೇಶವ ಕಟ್ಟುವ ಕೆಲಸದಲ್ಲಿ ರಾಜಕೀಯ ಒಂದು ಭಾಗ. ರಾಜಕೀಯ ಮಾಡೋಣ, ಆದರೆ ದೇಶದ ಮಾನ ಸಮ್ಮಾನ ರಕ್ಷಣೆ, ನಮ್ಮ ಸಮಗ್ರತೆ, ನಮ್ಮ ಇಡೀದಾದಂಥ ಸಾರ್ವಭೌಮತೆ, ನಮ್ಮ ಒಂದು ಜಿಯೋಪಾಲಿಟಿಕ್ಸ್ ಅಂತ ಬಂದಾಗ, ನಮ್ಮ ನೆಲದ ಪಾಲಿಟಿಕ್ಸ್ ಅಂತ ಬಂದಾಗ, ಪರಕೀಯರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಬಂದಾಗ ನಾವೆಲ್ಲರೂ ಒಂದು. ಆದ್ದರಿಂದ ಈ ಪ್ರಜ್ಞೆಯಲ್ಲಿ ನಾವಿವತ್ತು ಏನು ನಮ್ಮ 3 ದಳ ಇವತ್ತು ಏಕೀಕೃತಗೊಂಡು ಏಕೀಭವಿಸಿ ಇವತ್ತು ಹೇಗೆ ದಾಳಿ ಮಾಡ್ತಾ ಇದೆ ಅಂತಂದರೆ ಇಡೀ ವಿಶ್ವವೇ ಮುಟ್ಟಿ ನೋಡ್ಕೊಳ್ತಾ ಇದೆ. ಓಹೋ, ಭಾರತ ಈ ರೀತಿಯಲ್ಲೂ ಬೆಳೆದಿದೆಯೇ, ನವಭಾರತ ಮೋದಿ ಭಾರತ ಅಂದರೆ ಇದೇ, ಇಂಥ ಭಾರತವನ್ನು ನಾವು ಕಣ್ಣೆದುರು ಕಾಣ್ತಾ ಇದ್ದೇವೆಯೇ ಈ 10 ವರ್ಷದಲ್ಲಿ? ಬಿಕಾರಿ ಭಾರತ, ಅಭಿವೃದ್ಧಿಶೀಲ ಭಾರತ, ಹಾವಾಡಿಗರ ದೇಶ, ಏನೇನೆಲ್ಲ ಮೋದರಿಸಿಲ್ಲ ನಮ್ಮನ್ನು. ಇವತ್ತು ನೋಡಿ ಭಾರತದ ತಾಕತ್ತು ಹೇಗಿರುತ್ತೆ ಅನ್ನೋದನ್ನು ಮೋದಿ ತೋರಿಸ್ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ಸಿನಗೆ ಇಂಡಿ ಕೂಟಕ್ಕೆ ತಮ್ಮ ಆತ್ಮಾವಲೋಕನಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಮತ್ತು ನಮ್ಮ ಭಾರತದ ಸ್ವಾಭಿಮಾನವನ್ನು, ನಮ್ಮ ಭಾರತದ ಹೆಣ್ಣುಮಕ್ಕಳನ್ನು ನೀವು ಅವಮಾನಿಸಿದರೆ ಯಾವ ಮಟ್ಟಕ್ಕೆ ನಾವು ಯುದ್ಧವನ್ನು ಮಾಡ್ತೇವೆ ಅನ್ನೋದಕ್ಕೆ ಮಹಾಭಾರತ ರಾಮಾಯಣ ಸಾಕ್ಷಿ ಇದೆ. ಮಹಾಭಾರತ ರಾಮಾಯಣ ಹೆಣ್ಣಿನ ಅವಮಾನವನ್ನು ಸಹಿಸಲಾರದೆ, ಹೆಣ್ಣಿಗಾದಂಥ ಮೋಸ ವಂಚನೆ ಮತ್ತು ಅವಳ ಮೇಲೆ ಆದಂಥ ಒಂದು ದಾಳಿಯನ್ನು, ಅವಳ ಇಡೀ ನಿಶಸ್ತ್ರೀಕರಣಗೊಳ್ಳುವಂಥ ಒಂದು ಕೆಲಸಕ್ಕೆ ನಡೆದಂಥ ಪ್ರತಿಭಟನಾತ್ಮಕವಾದಂಥ ಒಂದು ಮಹಾಕಾವ್ಯ ಅದು. ಹಾಗಾಗಿ ಇವತ್ತು ಮತ್ತೆ ಅದೇ ಮಹಾಭಾರತದ ಯುದ್ಧದ ಒಂದು ಪರ್ವಕಾಲದಲ್ಲಿದ್ದೇವೆ. ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಅಲ್ಲಿಯವರೆಗೆ ನಮಸ್ತೆ.